ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಕೊಡಗು ಜಿಲ್ಲೆ ಈಗಾಗಲೇ ಬಹಳಷ್ಟು ಜನ ಕ್ರೀಡಾಪಟುಗಳನ್ನು ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀಡಿದೆ. ಹಾಕಿಯಿಂದ ಬಹಳಷ್ಟು ಜನ ಈಗಾಗಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಭಾರತ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕ್ರೀಡೆಗಳಲ್ಲೂ ಕೂಡ ಹೆಸರು ಮಾಡ್ತಾ ಇದೆ. ಅದರಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆ ಕೂಡ ಒಂದು. ಈಗಾಗಲೇ ಸೈನಾ ನೆಹ್ವಾಲ್ ಮತ್ತು PV ಸಿಂಧು ಒಲಿಂಪಿಕ್ನಲ್ಲಿ ಪದಕ ಗಳಿಸುವ ಮೂಲಕ ಭಾರತಕ್ಕೆ ಭರವಸೆಯನ್ನು ಮೂಡಿಸಿದ್ದಾರೆ. ಅದೇ ಹಾದಿಯಲ್ಲಿ ಕೊಡಗಿನ ಯುವತಿಯೊಬ್ಬಳು ಸಾಗುತ್ತಿದ್ದು, ಈಗಾಗಲೇ ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲೂ ಕೂಡ ಭಾಗವಹಿಸಿ ಗಮನ ಸೆಳೆಯುತ್ತಿದ್ದಾಳೆ. ಈಗಾಗಲೇ ಬಹಳಷ್ಟು ಪ್ರತಿಷ್ಠಿತ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಸಾಧನೆಯ ಮೆಟ್ಟಲನ್ನೇರುತ್ತಿರುವಂಥ ಬೊಪ್ಪಂಡ ದಿಯಾ ಭೀಮಯ್ಯ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರ ಬ್ಯಾಡ್ಮಿಂಟನ್ ಜೀವನ ಹೇಗೆ ಪ್ರಾರಂಭವಾಯಿತು, ಹೇಗೆ ಸಾಗ್ತಾ ಇದೆ, ಅವರ ಗುರಿ ಏನು, ಇದೆಲ್ಲದರ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ದಿಯಾ, ನಮಸ್ತೆ. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲಿಗೆ ನಿಮ್ಮ ಸಣ್ಣ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಮನೆ ಹೆಸರು, ತಂದೆ ತಾಯಿ, ನಿಮ್ಮ ಬಾಲ್ಯ, ಎಲ್ಲಿ ನೀವು ಶಾಲೆಯನ್ನ ಕಲ್ತ್ರಿ, ಇದ್ರ ಬಗ್ಗೆ. ನನ್ನ ಹೆಸರು ದಿಯಾ ಭೀಮಯ್ಯ. ನನ್ನ ಅಪ್ಪನ ಹೆಸರು ಭೀಮಯ್ಯ, ಅಮ್ಮ ಕುಸುಮ. ನಾನು ಬೊಪ್ಪಂಡ ಫ್ಯಾಮಿಲಿ. ನನ್ನ ಅಮ್ಮ ಕಂಬೀರಂಡ. ನಾನು ಹುಟ್ಟಿದ್ದು ಮಡಿಕೇರಿಯಲ್ಲಿ, ಬೆಳೆದಿದ್ದು ಗೋಣಿಕೊಪ್ಪದಲ್ಲಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ತನಕ ಕುಕ್ ಪಬ್ಲಿಕ್ ಸ್ಕೂಲ್ ಗೋಣಿಕೊಪ್ಪದಲ್ಲಿ ಓದಿದ್ದು. ಅಲ್ಲಿಂದ ಮೈಸೂರಲ್ಲಿ ಪ್ರಗತಿ ಎಲೈಟ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದಿದ್ದು. ಬ್ಯಾಡ್ಮಿಂಟನ್ಗೋಸ್ಕರ ಮೈಸೂರಿಗೆ ಶಿಫ್ಟ್ ಆಗಿದ್ದು ನಾನು. ಅಲ್ಲಿಂದ ಇವಾಗ PUC ವಿದ್ಯಾಶ್ರಮ್ ಕಾಲೇಜಲ್ಲಿ ಮಾಡಿರೋದು. ಇವಾಗ ನಾನು ಅಸ್ಸಾಮಲ್ಲಿ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ 8-9 months ಇಂದ. ಈಗ ಕೊಡಗು ಕ್ರೀಡೆ ಒಬ್ರಿಗೆಲ್ಲ ಒಬ್ರಿಗೆ ಒಂದಲ್ಲ ಒಂದು ಕ್ರೀಡೆ ಟಚ್ ಇದ್ದೇ ಇರುತ್ತೆ. ಹಾಗೆ ನಿಮಗೆ ಕ್ರೀಡೆಯಿಂದ ಆಸಕ್ತಿ ಹೇಗ್ ಬಂತು? ಯಾರು ನಿಮ್ಗೆ ಪ್ರೋತ್ಸಾಹ ಮೊದಲಿಗೆ ಕೊಡ್ತಾ ಬಂದ್ರು? ನಾನು 3-4 ವರ್ಷ ಇರ್ಬೇಕಂದ್ರೆ ನಾನು ಅಪ್ಪನ ಜೊತೆ ಆಡಕ್ ಹೋಗ್ತಿದ್ದೆ. ಅವ್ರು ಆಡ್ತಿದ್ರು, ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸೊ ಅಲ್ಲಿಂದನೇ ಅದೊಂದು ಇಂಟ್ರೆಸ್ಟ್ ಬಂತು ನನ್ಗೆ, ಈ ಗೇಮ್ ಆಡ್ಬೇಕು, ಏನಾದ್ರು ಮಾಡ್ಬೇಕು ಈ ಗೇಮ್ ಅಲ್ಲಿ ಅಂತ. ಹಂಗೆ ಸ್ಟಾರ್ಟ್ ಮಾಡಿದೆ ಮೇಲೆ ಮೇಲೆ. ಅಪ್ಪನ ಜೊತೆ ಬೆಳಿಗ್ಗೆ ಹೋಗೋದು 4 ಗಂಟೆಗೆ, ಎಲ್ಲ ಅಂದ್ರೆ ಈವ್ನಿಂಗ್ 7 o'clock ಹೋಗೋದು, ಆಡೋದು. ಅಲ್ಲಿಂದ ಹಂಗೆ ಇಂಟ್ರೆಸ್ಟ್ ಬಂತಾ ಹೋಯ್ತು. ಅಲ್ಲಿಂದ ಮ್ಯಾಚಸ್ಗೆ ಹೋದೆ, ಗೆಲ್ಲಕ್ ಸ್ಟಾರ್ಟ್ ಆದೆ. ಹಂಗೆ ಆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಆಗ್ತಾ ಹೋಯ್ತು. ಅಲ್ಲಿಂದ ಇವಾಗ ಕರಿಯರ್ ಆಪ್ಷನ್ ತರ ತಗೊಂಡಿದ್ದೀನಿ. ತಂದೆ ಜೊತೆ ಹೋಗ್ತಾ ಹೋಗ್ತಾ ನೀವು ಕಲ್ತ್ರಿ ಅಂತೇಳಿ. ತಂದೆ ಆಟಗಾರರಾಗಿದ್ರೆ ಹೇಗೆ? ಹೌದು, ಅವರು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಎಲ್ಲ ಆಡಿದ್ದಾರೆ. ಬಟ್ he couldn't perform much because ಆ ಟೈಮಲ್ಲಿ ಅಷ್ಟು ಫೆಸಿಲಿಟೀಸ್ ಇರ್ಲಿಲ್ಲ, ಸಪೋರ್ಟ್ ಇರ್ಲಿಲ್ಲ. ಸೊ ಅವರಿಗೆ ನಾನ್ ದೇಶಕ್ಕೆ ಆಡ್ಬೇಕು, ನಾನೇನಾದ್ರೂ ಮಾಡ್ಬೇಕು ಈ ಗೇಮ್ ಅಲ್ಲಿ ಅಂತ ನನ್ನ ಪುಷ್ ಮಾಡ್ತಾ ಇದ್ದಾರೆ. ಸೊ ಹೋಪ್ಫುಲಿ ನಾನೇನಾದ್ರೂ ಮಾಡ್ತೀನಿ ಈ ಗೇಮ್ ಅಲ್ಲಿ ಅಂತ ಅನ್ಕೊಂಡಿದೀನಿ. ನೀವ್ ಹೇಳಿದ್ರಿ ತಂದೆಯನ್ನ ನೋಡ್ತಾ ಈ ಕ್ರೀಡೆಗೆ ಬಂದ್ರಿ ಅಂತೇಳಿ. ಆರಂಭದ ದಿನಗಳಲ್ಲಿ ಹೇಗಿತ್ತು? ಅಂದ್ರೆ ತಂದೆ ನಿಮ್ಮಲ್ಲಿ ಈ ಆಸಕ್ತಿನ ಗುರುತಿಸಿ ಪ್ರೋತ್ಸಾಹಿಸ್ತಾ ಬಂದ್ರ ಹೇಗೆ? ಫಸ್ಟಿಗೆ ಹಾಗೆ ಸುಮ್ನೆ ಆಡ್ತಾ ಇದ್ದೆ ನಾನು, ಏನು ಫಿಟ್ನೆಸ್ ತರ ಆಡ್ತಾ ಇದ್ದೆ. ಅಲ್ಲಿಂದ ಮೇ ಬಿ ಅಪ್ಪ ನೋಡಿರ್ಬೇಕು ಏನು ಮಾಡ್ಬೋರು ಅಂತ. ಸೊ ಅಪ್ಪ ಪುಷ್ ಮಾಡ್ತಿದ್ರು ನನ್ನ. ಸೊ ಬೆಳಿಗ್ಗೆ ಒಂದು 4 o'clock ಎದ್ಬಿಟ್ಟು ಹೋಗ್ತಾ ಇದ್ವಿ ನಾನು ಅಪ್ಪ ಆಡಕ್ಕೆ ಪ್ಲಾಂಟರ್ಸ್ ಕ್ಲಬ್ ಅಲ್ಲಿ. ಎಲ್ಲ ಅಂದ್ರೆ ಈವ್ನಿಂಗ್ 5:30-6 ಹೋಗ್ತಾ ಇದ್ವಿ. ಆಡ್ಬಿಟ್ಟು 9 o'clock ಎಲ್ಲ ವಾಪಸ್ ಬಂದು. ಸೊ ಆತರ ಶೆಡ್ಯೂಲ್ ನಮ್ದು ಇತ್ತು ಸಣ್ಣದಿರ್ಬೇಕಾದ್ರೆ. ನಂತರ ಬರ್ತಾ ಬರ್ತಾ ನೀವು ಪ್ರೊಫೆಷನಲ್ ಆಗಿ ಈ ಸ್ಪೋರ್ಟ್ಸ್ ಬಂದ್ಮೇಲೆ ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡ್ತಾ ಬಂದ್ರಿ? ಸೊ ನಾನ್ ಫಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದು ನಾನು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಂದ್ರೆ. ನಾಟ್ ದಟ್ ಗ್ರೇಟ್ ಪರ್ಫಾರ್ಮೆನ್ಸ್, ಬಟ್ ಪುಷ್ ಮಾಡ್ಬೋದು ಅಂತ ಅನ್ಸ್ತು ನನ್ಗೆ. ಸೊ ಅಲ್ಲಿಂದ ಓಪನ್ ಟೂರ್ನಮೆಂಟ್ ಫಸ್ಟ್ ಆಡಕ್ ಸ್ಟಾರ್ಟ್ ಮಾಡಿದೆ. ಅದು ಗೆಲ್ಲಕ್ ಸ್ಟಾರ್ಟ್ ಆದೆ, Under 11, Under 13. ಅದಾದ್ಮೇಲೆ ಸ್ಟೇಟ್ ರ್ಯಾಂಕಿಂಗ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಸೆಮಿಫೈನಲ್ಸ್, ಫೈನಲ್ಸ್, ವಿನ್ನರ್ ಹಾಗೆ ನಡೀತಾ ಇತ್ತು. ಅಲ್ಲಿಂದ Under 15 ಲಾಸ್ಟ್ ಇಯರ್ ಅಲ್ಲಿ ನಾನು ನ್ಯಾಷನಲ್ ಸ್ಟಾರ್ಟ್ ಮಾಡಿದೆ. ನ್ಯಾಷನಲ್ಸ್ ಅಲ್ಲೂ ಒಳ್ಳೆ ರಿಸಲ್ಟ್ ಬಂತು ನಂದು.
ಸೊ ಇವಾಗ ಅದಾದ್ಮೇಲೆ ಅಂಡರ್ 17 ಆಡಿದೆ. ಅಂಡರ್ 17 ಅಲ್ಲಿ ನಾನು ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಡಿದೆ ಚೈನಾದಲ್ಲಿ. ಆಮೇಲೆ ನೇಪಾಳಲ್ಲಿ ಆಡಿದೆ. ಸೊ ಅಲ್ಲೂ ನಂಗೆ ಮೆಡಲ್ ಬಂತು. ಆಮೇಲೆ ಇವಾಗ ಅಂಡರ್ 19 ಅಲ್ಲಿ ಡಚ್ ಜರ್ಮನ್ ಆಡಿದೆ ನಾನು. ಈ ವರ್ಷ ಕ್ರೂಷಿಯಲ್ ಇಯರ್ ನನಗೆ, ಯಾಕಂದ್ರೆ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 19 ಇದೆ ಮತ್ತೆ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಇದೆ. ಸೊ those are the two prestigious tournaments which is there in the junior circuit. ಸೊ ಅದ್ ಆಡೋದಂದ್ರೆ ಒಂದ್ ದೊಡ್ಡ ವಿಷಯನೇ. ಸೊ ಹೌದು, ಅದ್ ಆಡ್ಬೇಕು, ಮೆಡಲ್ ಮಾಡ್ಬೇಕು ಅಂತ ಇದ್ದೀನಿ. ಈಗ ನಾ ಕೇಳ್ಪಟ್ಟಾಗೆ ನಿಮ್ಮ ಫ್ಯಾಮಿಲಿ ಅಂದ್ರೆ ಅಮ್ಮನ ಕಡೆ ತಾತ ಇರ್ಬೋದು ಅಥವಾ ಒಂದು ವಾತಾವರಣದಲ್ಲೇ ನೀವು ಬಂದಿರುವಂತದ್ದು. ಹೀಗೆ ಹೌದು. ಬ್ಯಾಡ್ಮಿಂಟನ್ ಗೆ ಬಂದಾಗ ಫ್ಯಾಮಿಲಿಯವರ ಎಲ್ಲವರ ಒಂದು ರಿಯಾಕ್ಷನ್ ಆಗಿತ್ತು? ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಪೋರ್ಟ್ಸ್ ಆಡೋದ್ರಿಂದ ಇಟ್ ಇಸ್ ಲೈಕ್ ಕಾಮನ್ ನಮಗೆ. ಯಾಕಂದ್ರೆ ಅಪ್ಪನು ಬ್ಯಾಡ್ಮಿಂಟನ್ ಆಡ್ತಾ ಇದ್ರು, ಅಮ್ಮ ಅಥ್ಲೀಟ್, ಇಂಟರ್ನ್ಯಾಷನಲ್ ಅಥ್ಲೀಟ್ ಅಮ್ಮ. ನನ್ ತಾತ ಹಾಕಿ ಪ್ಲೇಯರ್, ನನ್ ಅಂಕಲು ಹಾಕಿ ಪ್ಲೇಯರ್, ಅಂಕಲ್ ವೈಫು ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರ್. ಸೊ ಈ ತರ ಬ್ಯಾಕ್ ಗ್ರೌಂಡ್ ಇಂದ ಬರ್ಬೇಕಾದ್ರೆ ಇಟ್ ಈಸ್ ಲೈಕ್ ನಮಗೆ ಕಾಮನ್ ಅಂತಾನೆ ಇತ್ತು. ಬಟ್ ಅಷ್ಟೊಂದೇನ್ ದೊಡ್ಡ ರಿಯಾಕ್ಷನ್ ಏನ್ ಇರ್ಲಿಲ್ಲ. ಬಟ್ ಯಾಕಂದ್ರೆ ದಿಸ್ ಬ್ಯಾಡ್ಮಿಂಟನ್ ಸ್ಪೋರ್ಟ್ ಇಸ್ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಇದು. ಅಮ್ಮ ಹೇಳಿದ್ರು ಬೇಡ, ಬ್ಯಾಡ್ಮಿಂಟನ್ ಬೇಡ, ಯಾಕಂದ್ರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅಂತ. ಬಟ್ ಸಮ್ ಹೌ ಜನರು ಸಪೋರ್ಟ್ ಮಾಡ್ತಾ ಇದಾರೆ ನನ್ಗೆ. ಸೊ ವಿತ್ ದಟ್ ಐ ಆಮ್ ಪುಷಿಂಗ್ ಅಂಡ್ ಹೋಪ್ಫುಲಿ ದೇ ಕೀಪ್ ಸಪೋರ್ಟಿಂಗ್ ಮೀ. ನೋಡೋದ ಏನಾಗುತ್ತೆ ಅಂತ. ಹೌದು, ಯಾಕಂದ್ರೆ ನಿಮ್ಮ ಇಡೀ ಕುಟುಂಬನೇ ಒಂದು ಕ್ರೀಡೆಗೆ ಸಂಬಂಧಪಟ್ಟ ಆಗಿರೋದ್ರಿಂದ ಒಂದು ಪ್ರೋತ್ಸಾಹ ಸಿಕ್ತು. ಹಾಗೇನೆ ನೈತಿಕ ಬೆಂಬಲ ಜೊತೆಗೆ ಆರ್ಥಿಕ ಬೆಂಬಲವನ್ನು ಕೂಡ ಕೊಡ್ತಾ ಬಂದ್ರು. ಹೌದು, ಯಾಕಂದ್ರೆ ಇವಾಗ ನಾನ್ ಯಾರನ್ನ ಬೇಕಾದ್ರೂ ಕೇಳ್ಬೋದು, ಏನ್ ಮಾಡ್ಬೋದು ನಾನು, ಈ ತರ ನನ್ಗೆ ಈ ತರ ಪ್ರಾಬ್ಲಮ್ ಫೇಸ್ ಆಗ್ತಿದೆ, ಫಿಟ್ನೆಸ್ ಇದ್ರೆ ಅಮ್ಮನ ಕೇಳ್ಬೋದು, ನನ್ನ ಆಂಟಿನ ಕೇಳ್ಬೋದು, ಯಾರನ್ನಾದ್ರೂ ಕೇಳ್ಬೋದು. ಸೊ ದೇ ಆರ್ ಆಲ್ವೇಸ್ ದೇರ್ ಟು ಗಿವ್ ಮಿ ಸಮ್ ಆರ್ ದಿ ಅದರ್ ಸೊಲ್ಯೂಷನ್. ಹೌದು, ಯಾಕಂದ್ರೆ ನಮ್ಮಲ್ಲಿ ಒಂದು ನೈತಿಕ ಬೆಂಬಲ ಸಿಗ್ತಾ ಬಂದ್ರೆ ನಾವು ಇನ್ನೂ ಮುಂದೆ ಹೋಗಕ್ಕೆ ಸುಲಭ ಆಗುತ್ತೆ. ಹೌದು. ಈಗ ನೀವು ಕೊಡಗಿನಲ್ಲಿ ಈ ಕ್ರೀಡೆನ ಆರಂಭ ಮಾಡಿದಾಗ ಕೊಡಗಿನಲ್ಲಿ ಈ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಇಲ್ಲ. ಅಂದ್ರೆ ಒಂದು ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಆಗ್ತದೆ ಬಿಟ್ರೆ ಅಲ್ಲಿಂದ ಮುಂದಕ್ಕೆ ಹೋಗೋದು ಕಷ್ಟ. ಮುಂದೆ ನೀವು ಹೇಗೆ ಒಂದು ಅವಕಾಶಗಳನ್ನ ಹುಡ್ಕೊಂಡು ಬಂದ್ರಿ ಕೊಡಗಿನಿಂದ? ನಾನು ಫಸ್ಟಿಗೆ ಪಬ್ಲಿಕ್ ಸ್ಕೂಲಲ್ಲಿ ಆಡ್ತಾ ಇದ್ದೆ. ಆದ್ರೆ ಅಲ್ಲಿ ಸಿಮೆಂಟ್ ಕೋರ್ಟ್ ಇದ್ದಿದ್ದು, ಅಂಡ್ ಸಿಮೆಂಟ್ ಅಲ್ಲಿ ಆಡೋದು ಇಟ್ಸ್ ನಾಟ್ ಗುಡ್ ಫಾರ್ ದ ನೀ. ಸೊ ಅದಕ್ಕೆ ಅಪ್ಪ ಪ್ಲಾಂಟರ್ಸ್ ಕ್ಲಬ್ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿಂದ ಹಂಗೆ 6th ತನಕ ಪುಷ್ ಮಾಡಿದ್ರು. ಅಲ್ಲಿಂದ ನನ್ಗೆ ಪ್ಲೇಯರ್ಸ್ ಬೇಕಾಯ್ತು, ಯಾಕಂದ್ರೆ ನಾನು ಅಂಡರ್ 13 ಅಲ್ಲಿ ಟಾಪ್ ಇದ್ದೆ. ಸೊ ಪ್ಲೇಯರ್ಸ್ ಇಲ್ಲ ಅಂದ್ರೆ ಆಡೋದ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಬರೀ ನಾನು, ಅಪ್ಪ ಮತ್ತೆ ಸ್ವಲ್ಪ ಮೆಂಬರ್ಸ್ ಜೊತೆ ಆಡ್ತಾ ಇದ್ದೆ ನಾನು. ಅಲ್ಲಿಂದ ಅದೊಂದು ಸರ್ಟನ್ ಏಜ್ ಆದ್ಮೇಲೆ ಇಟ್ ಇಸ್ ನೆಸೆಸರಿ ಟು ಗೋ ಔಟ್, ಪುಷ್ ಯೋರ್ ಸೆಲ್ಫ್. ಹಾಗೆ ಅರುಣ್ ಸರ್ ಮಡಿಕೇರಿಲಿ ಪ್ರಾಕ್ಟೀಸ್ ತಗೋತಿದ್ರು. ನಾನು ಸಮ್ಮರ್ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೆ, ಮಡಿಕೇರಿಲಿ ಆಡ್ತಾ ಇದ್ದೆ. ಆಮೇಲೆ ಕುಕ್ ಡಸಂಟ್ ಹ್ಯಾವ್ ಸೋ ಮಚ್ ಫೆಸಿಲಿಟೀಸ್ ಅಂಡ್ ಮಳೆಗಾಲದಲ್ಲಿ ಅಲ್ಲಿ ಕೋರ್ಟ್ ಬೇರೆ ಲೀಕ್ ಆಗ್ತಾ ಇತ್ತು. ಸೊ ಅರುಣ್ ಸರ್ ಶಿಫ್ಟ್ ಮಾಡಿದ್ರು ಸ್ಪೋರ್ಟ್ಸ್ ಪಾರ್ಕ್ ಅಂತ ಮೈಸೂರಲ್ಲಿ. ಸೊ ನಾನು ಅವ್ರ ಜೊತೆ ಶಿಫ್ಟ್ ಆಗ್ಬಿಟ್ಟು 1 year ಹಾಸ್ಟೆಲ್ ಅಲ್ಲಿ ಇದ್ಬಿಟ್ಟು ಆಮೇಲೆ ಇಡೀ ಫ್ಯಾಮಿಲಿ ಶಿಫ್ಟ್ ಆದ್ರು ನನ್ ಜೊತೆ. ಸೊ ಸ್ಪೋರ್ಟ್ಸ್ ಪಾರ್ಕ್ ಅಲ್ಲಿ ಆಡ್ತಾ ಇದ್ದೆ. ಅಲ್ಲೂ ನಾನ್ ಚೆನ್ನಾಗ್ ಆಡ್ತಾ ಇದ್ದೆ. ಸೊ ಬೆಟರ್ ಆಪರ್ಚುನಿಟಿ ಅಂತ ಇಲ್ಲಿ ನಮ್ಗೆ ಅಸ್ಸಾಮಲ್ಲಿ ಸಿಕ್ತು. ಇದಂದ್ರೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಒಂದು ಅಕಾಡೆಮಿ, ಓನ್ಲಿ ಟಾಪ್ ಪ್ಲೇಯರ್ಸ್ ಗೆಟ್ ಇನ್ ಟು ದಿ ಅಕಾಡೆಮಿ. ಸೊ ಅಲ್ಲಿಗೆ ನನ್ಗೆ ಸೆಲೆಕ್ಷನ್ ಸಿಕ್ತು. ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 8 months ಇಂದ ಇಲ್ಲ ಆಡ್ತಿದ್ದೀನಿ ನಾನು. ಈಗ ಯಾವುದೇ ಒಂದು ಕ್ರೀಡಾಪಟುಗಳಿಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇರುವಾಗ ಅವರು ಫ್ರೀ ಎಜುಕೇಶನ್ ಕೊಡ್ಬೋದು ಅಥವಾ ಬೇರೆ ಬೇರೆ ಫೆಸಿಲಿಟೀಸ್ ನ ಕೊಡ್ತಾ ಇರ್ತಾರೆ. ಆ ತರ ನಿಮ್ಗೆ ಏನಾದ್ರು ಸಿಗ್ತಾ ಹೇಗೆ? ನನ್ ಸ್ಕೂಲ್ ಯಾವಾಗ್ಲೂ ನಂಗೆ ಸಪೋರ್ಟ್ ಮಾಡಿದವರೆಗೂ. ಸೊ 1st ಇಂದ 7th ಹಂಗೆ ಪಬ್ಲಿಕ್ ಸ್ಕೂಲ್ ಸಪೋರ್ಟ್ ಮಾಡ್ತಾ ಇತ್ತು ನನ್ಗೆ. ಅಲ್ಲಿಂದ 8th ಇಂದ 10th ನಂಗೆ ಪ್ರಗತಿ ಇಲಾಟ್ ಪಬ್ಲಿಕ್ ಸ್ಕೂಲ್, ನನ್ ಸ್ಕೂಲ್ ಅಟೆಂಡೆನ್ಸ್ ಕೊಡ್ತಾ ಇದ್ರು ನನ್ಗೆ. ಅದಾದ್ಮೇಲೆ ವಿದ್ಯಾಶ್ರಮ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ, ಅಟೆಂಡೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ನಾನು ಯಾವಾಗ ಬೇಕಾದ್ರೂ ಟೀಚರ್ಸ್ಗೆ ಕಾಲ್ ಮಾಡ್ಬೋದು, ಏನಾದ್ರೂ ಡೌಟ್ ಇದ್ರೆ ಕೇಳ್ಕೋಬಹುದು. ದೇ ಆರ್ ಆಲ್ವೇಸ್ ಫ್ರೀ ಟು ಲೈಕ್ ಹೆಲ್ಪ್ ಮೀ ಔಟ್ ಅಂಡ್ ದೇ ಆರ್ ವೆರಿ ಸಪೋರ್ಟಿವ್ ವಿತ್ ಇಟ್. ಅಂದ್ರೆ ನೀವು PUC ಗೆ ಬರ್ತಾ ನೀವು ಸೈನ್ಸ್ ನ ಕೂಡ ತಕೊಂಡ್ರಿ.
ಹೌದು. ಅದು ಕೂಡ ನಮ್ಮ ಎಜುಕೇಶನ್ ನೋಡೋದಾದ್ರೆ ಟಫೆಸ್ಟ್ ಪಾರ್ಟ್ ಸೈನ್ಸ್. ಅದನ್ನ Yes, ಹೇಗೆ yes. ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರಿ? ನಾನು ಯಾವಾಗ್ಲೂ ಸೆಷನ್ ಆದ್ಮೇಲೆ ಅಟ್ಲೀಸ್ಟ್ 1 hour ಓದ್ಬೇಕು ಅಂತ ಅದೊಂದು ಟೈಮ್ ಟೇಬಲ್ ಇಟ್ಕೊಂಡಿದೀನಿ. ಸೊ ಯಾವಾಗ್ಲೂ ಸೆಷನ್ ಆದ್ಮೇಲೆ ಬಂದ್ಬಿಟ್ಟು 1 hour ಓದ್ಕೊಬಿಟ್ಟು ಬೇರೆ ಕೆಲಸ ಮಾಡ್ತೀನಿ. ಅದಾದ್ಮೇಲೆ ವೆನ್ಸ್ಡೇ ನಮ್ಗೆ ಸ್ವಲ್ಪ ಆಫ್ ಇರುತ್ತೆ, ಆಫ್ಟರ್ನೂನ್ ವೆನ್ಸ್ಡೇ ಮತ್ತೆ ಸ್ಯಾಟರ್ಡೇ. ಸೊ ಆ ಫ್ರೀ ಟೈಮಲ್ಲಿ ಯಾವಾಗ ಟೈಮ್ ಸಿಗುತ್ತೆ ನಾನು ಎಷ್ಟಾಗುತ್ತೆ ಅಷ್ಟು ಓದ್ಕೊಳಕ್ ನೋಡ್ತಾ ಇದ್ದೀನಿ. ಆ ತರ ಮಾಡ್ಕೊಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು. ಈಗ ನೀವು ಈ ಬ್ಯಾಡ್ಮಿಂಟನ್ಗೆ ಬಂದ ಮೇಲಿಂದ ನಿಮ್ಮ ಎಜುಕೇಶನಲ್ ಹೇಗ್ ನಡೀತಾ ಇದೆ? ಅಂದ್ರೆ ತಕ್ಕ ಮಟ್ಟಿಗೆ ಇದೆಯಾ ಅಥವಾ ಮ್ಯಾನೇಜಬಲ್ ಆಗ್ತಾ ಇದೆಯಾ? ಮ್ಯಾನೇಜಬಲ್ ಇದೆ, ಬಟ್ ಕಂಪ್ಯಾರಿಟಿವ್ಲಿ ಫಸ್ಟ್ ಹೆಂಗ್ ಹೋಗ್ತಾ ಇದೆ, ಇಟ್ ಇಸ್ ಅ ಲಿಟಲ್ ಟಫ್. ಬಿಕಾಸ್ ಎಜುಕೇಶನ್ ಅಲ್ಲಿ 90% ತೆಗೆದ್ರು ನೀವೇನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಇಟ್ ಇಸ್ ಆಲ್ವೇಸ್ 100%. ಹೌದು. ಆ 100% ಇಲ್ಲ ಅಂದ್ರೆ ನೋಬಡಿ ವಿಲ್ ನೋ ಹೂ ಯು ಆರ್. ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಇಟ್ಸ್ ನಾಟ್ ಲೈಕ್ ಯು ಕ್ಯಾನ್ ಗೆಟ್ 90 in that and play 100 ಆಲ್ಸೋ. ಯಾವ್ದಾದ್ರು ಒಂದ್ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಬ್ಯಾಲೆನ್ಸಿಂಗ್ ಮೈ ಸ್ಟಡೀಸ್ ಅಂಡ್ ಗಿವಿಂಗ್ ಮೈ ಅಟೆನ್ಷನ್ ಟು ಬ್ಯಾಡ್ಮಿಂಟನ್. ಈಗ ನೀವು ಹೇಳಿದ್ರೆ ನಿಮ್ಮ ಪೇರೆಂಟ್ಸ್ ಕೂಡ ಮೈಸೂರಿಗೆ ಶಿಫ್ಟ್ ಆದ್ರು ಅಂತ ಹೇಳಿ, ಅಂದ್ರೆ ಅವರು ಅವರ ಕೆಲಸವನ್ನ ಬಿಟ್ಟು ನಿಮ್ಮ ಕೆರಿಯರ್ಗೋಸ್ಕರ ಇದ್ ಮಾಡಿದ್ರೆ ಹೇಗೆ? ಹೌದು. ನನ್ನ ಅಪ್ಪ ಕುಕ್ ಪಬ್ಲಿಕ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ರು. ನನ್ನ ಅಮ್ಮನೂ ಕುಕ್ ಪಬ್ಲಿಕ್ ಸ್ಕೂಲಲ್ಲೇ ವರ್ಕ್ ಮಾಡ್ತಾ ಇದ್ರು. ಸೊ ನನಗೋಸ್ಕರ ಇಬ್ರು ಜಾಬ್ ಬಿಟ್ಬಿಟ್ಟು ಮೈಸೂರಿಗೆ ಬಂದ್ಬಿಟ್ಟು ಇವಾಗ ಅಪ್ಪ ಕೋಚಿಂಗ್ ತಗೋತಿದ್ದಾರೆ, ಅಮ್ಮ ಫಿಟ್ನೆಸ್ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನನಗೆ ಮತ್ತೆ ನನ್ನ ತಮ್ಮನಿಗೋಸ್ಕರ ಅವರು ಎಲ್ಲಾ ಬಿಟ್ಬಿಟ್ಟು ನಮ್ ಡ್ರೀಮ್ಸ್ ಹಿಂದ್ಗಡೆ ಪುಷ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಕೂಡ ಆ ಒಂದು ಕನಸಿನ ಕಡೆಗೆ ಸಾಗ್ತಾ ಇದ್ದೀರಿ. ಎಸ್ ಎಸ್. ನೀವು ಹೇಳಿದಾಗ ಈಗ ಒಂದು ಶಾಲಾ ಮಟ್ಟದಲ್ಲಿ ಇರ್ಬೋದು ಅಥವಾ ಒಂದು ಸಣ್ಣ ಪುಟ್ಟ ಟೂರ್ನಮೆಂಟ್ಸ್ ಬಿಟ್ಟು ಒಂದು ಕಾಂಪಿಟೇಟಿವ್ ಟೂರ್ನಮೆಂಟ್ಸ್ ಬಂದಾಗ ಆರಂಭ ದಿನಗಳು ಹೇಗಿತ್ತು? ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದ್ರೆ ನಮ್ ಮನೆಯಿಂದ ಹೋಗ್ಬಿಟ್ಟು ಹೊರಗೆ ಎಲ್ಲಾದ್ರೂ ಹೋಟೆಲಲ್ಲಿ ಇಲ್ಲಾದ್ರೆ ಬ್ಯಾಂಗ್ಳೂರ್ ಆದ್ರೆ ನನ್ ರಿಲೇಟಿವ್ಸ್ ಇರ್ತಿದ್ರು. ಸೊ ನನ್ ರಿಲೇಟಿವ್ಸ್ ಮನೆಯಲ್ಲಿ ಇರ್ತಾ ಇದ್ದೆ. ಅದ್ ಬಿಟ್ರೆ ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋದ್ರೆ ಹೋಟೆಲ್ ಅಲ್ಲಿ ಇರೋದು, ಔಟ್ಸೈಡ್ ಫುಡ್ ತಿನ್ನೋದು, ಟ್ರಾವೆಲಿಂಗ್ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ದೆನ್ ಯಾಕಂದ್ರೆ ಹೊರಗಡೆ ಫುಡ್ ತಿನ್ನೋದು ಇಟ್ಸ್ ನಾಟ್ ದಟ್ ಹೆಲ್ದಿ ಆಲ್ಸೋ. ಇವಾಗ ನಮ್ಗೆ 7-8 days ಟೂರ್ನಮೆಂಟ್ ಇರುತ್ತೆ. ಸೊ ಕಂಟಿನ್ಯೂಸ್ ಹೊರಗಡೆ ಫುಡ್ ತಿನ್ನೋದು ಇಟ್ ಕ್ಯಾನ್ ಸ್ಪಾಯ್ಲ್ ದ ಸ್ಟಮಕ್ ಸಮ್ಟೈಮ್ಸ್ ಅಂಡ್ ಇಟ್ ಎಫೆಕ್ಟ್ಸ್ ದ ಗೇಮ್. ಸೊ ಆ ಟೈಪ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟಿಗೆ. ಬಟ್ ನಾವು ಇವಾಗ ಅಡ್ಜಸ್ಟ್ ಆಗೋಗಿದೆ. ಯಾಕಂದ್ರೆ ಅದಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಏನಾದ್ರೂ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಹೊರಗೆ ಹೋಗೋದಾದ್ರೆ ಕುಕ್ಕರ್ ಎತ್ಕೊಂಡ್ ಹೋಗ್ತೀವಿ. ಏನ್ ಬೇಕು ನೆಸೆಸಿಟಿ ಐಟಮ್ಸ್ ಏನ್ ಬೇಕು ಅದೆಲ್ಲ ಎತ್ಕೊಂಡ್ ಹೋಗ್ತೀವಿ. ನಾವೇ ಕುಕ್ ಮಾಡ್ಕೊಂಡ್ ತಿನ್ಕೋತೀವಿ. ಸೊ ವಿ ಫೈಂಡ್ ವೇಸ್ ಟು ಲೈಕ್ ಕೀಪ್ ಅವರ್ ಸೆಲ್ಫ್ ಹೆಲ್ದಿ ಅಂಡ್ ಫಿಟ್ ಡ್ಯೂರಿಂಗ್ ದ ಟೂರ್ನಮೆಂಟ್. ಹೌದು, ಯಾಕಂತ ಹೇಳಿದ್ರೆ ಈಗ ಒಬ್ಬ ಕ್ರೀಡಾಪಟು ಅಂತ ಆದ್ಮೇಲೆ ಅವ್ರಿಗೆ ಈಗ ಮೊದಲ ತರ ಬೇಕಾಗಿ ತಿನ್ನೋಕೆ ಆಗೋದಿಲ್ಲ. ಒಂದಷ್ಟು ಡಯಟ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ನೀವು ಯಾವ ರೀತಿ ಒಂದು ಡಯಟ್ ನ ಮೇಂಟೈನ್ ಮಾಡ್ತಿದ್ದೀರಿ? ನಾನು ಫಸ್ಟಿಗೆ ಮನೇಲಿ ಇರ್ಬೇಕಾದ್ರೆ ಅಮ್ಮ ಏನ್ ಮಾಡ್ತಿದ್ರು ಅದೇ ತಿಂತಾ ಇದ್ದೆ. ಅಂಡ್ ಯಾಕಂದ್ರೆ ಅಮ್ಮನು ಡಯಟ್ ಅಂಡ್ ನ್ಯೂಟ್ರಿಷನ್ ಮಾಡಿದ್ದಾರೆ. ಸೊ ಅಮ್ಮ ಇಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ನಾನ್ ಹೊರಗೆ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಜಂಕ್ ಫುಡ್ ಎಲ್ಲ ತಿನ್ನಕ್ ಬಿಡಲ್ಲ. ಸೊ ಇಟ್ಸ್ ವೆರಿ ರೇರ್ ದಟ್ ಐ ಯೂಸ್ ಟು ಈಟ್ ಔಟ್ಸೈಡ್. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೆ ಇವಾಗ ನನ್ಗೆ ಒಂದ್ ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಸೊ ಅವರೆಲ್ಲ ಮೇಂಟೈನ್ ಮಾಡ್ತಾರೆ ಏನೇನ್ ತಿನ್ಬೇಕು, ಯಾವಾಗ ಏನ್ ತಿನ್ಬೇಕು, ಎಷ್ಟ್ ತಿನ್ಬೇಕು ಅದೆಲ್ಲ ಅವ್ರು ನೋಡ್ಕೋತಾರೆ. ಈಗ ಪ್ರತಿನಿತ್ಯದ ನಿಮ್ಮ ದಿನಚರಿ ಹೇಗಿರುತ್ತೆ? ಎಷ್ಟು ಗಂಟೆಯಿಂದ ಪ್ರಾರಂಭವಾಗಿ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀರಿ? ಎಷ್ಟು ಗಂಟೆ ಬೇರೆದಕ್ಕೆ ನೀವು ಟೈಮ್ ಕೊಡ್ತೀರಿ? ನಮ್ ಸೆಷನ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 8 ಗಂಟೆಯಿಂದ. ಸೊ 8 ಗಂಟೆಯಿಂದ 8:30 ಪ್ರಿವೆಂಟಿವ್ ಎಕ್ಸರ್ಸೈಸಸ್ ಅಂತ ಇರುತ್ತೆ. ಇಂಜುರಿ ಪ್ರಿವೆಂಟ್ ಮಾಡಕ್ಕೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿಸ್ತಾರೆ. ಅಲ್ಲಿಂದ 8:30 ಇಂದ 9 o'clock ತನಕ ವಾರ್ಮ್ ಅಪ್ ಇರುತ್ತೆ. 9 o'clock ಇಂದ ವಿ ಪ್ಲೇ ಟಿಲ್ 11:30. ಅದಾದ್ಮೇಲೆ ವಿ ಹ್ಯಾವ್ ಸ್ಟ್ರೆಚಿಂಗ್ ಎಲ್ಲ ಆಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಊಟ ಏನೇನ್ ಕೆಲಸ ಇದೆ ಅದ್ ಮಾಡ್ಬಿಟ್ಟು ವಿ ರೆಸ್ಟ್ ಫಾರ್ 1.5 hours. ಅದಾದ್ಮೇಲೆ ನೆಕ್ಸ್ಟ್ ಸೆಷನ್ 4 o'clock ಸ್ಟಾರ್ಟ್ ಆಗುತ್ತೆ. ಜಿಮ್ ಮಾಡಿಸ್ಬೋದು, ಇಲ್ಲಾಂದ್ರೆ ರನ್ನಿಂಗ್ ಮಾಡಿಸ್ಬೋದು, ಇಲ್ಲಾಂದ್ರೆ ಪುನಃ ಆಡಿಸ್ಬೋದು, ಏನಾದ್ರೂ ಮಾಡಿಸ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಕೋಚಸ್. ಸೊ ಆ ಸೆಷನ್ 4 o'clock ಇಂದ 6:30 ಆಗುತ್ತೆ, ಸಮ್ ಟೈಮ್ಸ್ 7 ಆಲ್ಸೋ. ಅಲ್ಲಿಂದ ಬಂದ್ಬಿಟ್ಟು ಫ್ರೆಶನ್ ಅಪ್ ಆಗಿ ಸ್ವಲ್ಪ ಓದ್ಬಿಟ್ಟು ಊಟಕ್ಕೆ ಹೋಗಿ ಪುನಃ ಬಂದ್ಬಿಟ್ಟು ಒಂದ್ ಸ್ವಲ್ಪ ಓದ್ಬಿಟ್ಟು ಮತ್ತೆ ಐ ಸ್ಲೀಪ್ ಬೈ 10 o'clock. ಈಗ ನೀವು 10th ಅಥವಾ PUC ಬಂದಾಗ
ಪಬ್ಲಿಕ್ ಎಕ್ಸಾಮ್ಸ್ ಇರ್ತಾ ಇತ್ತು. ಅದೇ ಟೈಮಲ್ಲಿ ಹೌದು. ಏನಾದ್ರು ಟೂರ್ನಮೆಂಟ್ಸ್ ಏನಾದ್ರು ಬಂದಿತ್ತಾ ಹೇಗೆ? ಹೌದು, ಈ ಸತಿ ನಾನು 12th ಬೋರ್ಡ್ ಬರಿಬೇಕಂದ್ರೆ ನಾನು ಡಚ್ ಜರ್ಮನ್ಗೆ ಹೋಗಿದ್ದೆ. ಸೊ ಆ ಸೇಮ್ ಟೈಮಲ್ಲೇ ನನ್ ಟೂರ್ನಮೆಂಟ್ ಇತ್ತು. ಸೊ ಕಾಲೇಜ್ ಸಪೋರ್ಟ್ ಮಾಡಿದ್ದಾರೆ. ಅದೇ, ಯಾಕಂದ್ರೆ ನೀವು ಇಂಥ ಒಂದು ಸಂದರ್ಭದಲ್ಲಿ ಕಾಲೇಜ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಹೌದು. ದೇಶವನ್ನ ಪ್ರತಿನಿಧಿಸ್ತಾ ಇದ್ದೀರಿ. ಹೌದು. ಆರಂಭಿಕ ದಿನದಿಂದ ಪ್ರಾರಂಭ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದವರು ಕೂಡ ಬಹಳಷ್ಟು ಟೂರ್ನಮೆಂಟ್ ಗಳನ್ನ ಆಡಿದಿರಿ ಅಂತ ಹೇಳಿ. ಹೌದು. ಯಾವ್ದೆಲ್ಲ ಪ್ರತಿಷ್ಠಿತ ಟೂರ್ನಮೆಂಟ್ ಗಳು ಆಡಿದಿರಿ ಅಂತ ಹೇಳ್ಬೋದಾ? ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಡಿದ್ದೀನಿ ಚೈನಾದಲ್ಲಿ. ನೇಪಾಲ್ ಇಂಟರ್ನ್ಯಾಷನಲ್ ಆಡಿದ್ದೀನಿ, ಡಚ್ ಜರ್ಮನ್ ಆಡಿದ್ದೀನಿ. ಅದ್ ಬಿಟ್ರೆ ನ್ಯಾಷನಲ್ಸ್ ಅಲ್ಲಿ ವಿ ಹ್ಯಾವ್ ಲೈಕ್ ಆಲ್ ಇಂಡಿಯಾ ರ್ಯಾಂಕಿಂಗ್, ಅದಂದ್ರೆ ರ್ಯಾಂಕಿಂಗ್ ಟೂರ್ನಮೆಂಟ್ ಅದು. ಅದ್ ಬಿಟ್ರೆ ಇಯರ್ದು ಎಂಡಿಗೆ ದರ್ ಒನ್ ಟೂರ್ನಮೆಂಟ್ ಕಾಲ್ ನ್ಯಾಷನಲ್ ಚಾಂಪಿಯನ್ಶಿಪ್. ಅದರಲ್ಲಿ ಬರೀ ಟಾಪ್ ಪ್ಲೇಯರ್ಸ್ ಮಾತ್ರ ಎಂಟ್ರಿ ಸಿಗೋದು, ಲೈಕ್ ಟಾಪ್ 10, ಟಾಪ್ 16 ಅಷ್ಟೇ ಪ್ಲೇಯರ್ಸ್ ಎಂಟ್ರಿ ಸಿಗೋದು. ಸೊ ನಾನು ನ್ಯಾಷನಲ್ ಚಾಂಪಿಯನ್ಶಿಪ್ ಅಂಡರ್ 13 ಇಂದ ಆಡ್ತಾ ಬರ್ತಾ ಇದ್ದೀನಿ, ಎವ್ರಿ ಇಯರ್ ಆಡ್ತಾ ಇದ್ದೀನಿ. ಅದ್ ಬಿಟ್ರೆ ಎಲ್ಲ ರ್ಯಾಂಕಿಂಗ್ ಟೂರ್ನಮೆಂಟ್ ಆಡ್ತೀನಿ ನಾನು, ಲೈಕ್ ಪಂಚಕುಲದಲ್ಲಿ, ಬ್ಯಾಂಗ್ಳೂರಲ್ಲಿ. ಇಟ್ ಹ್ಯಾಪನ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಸೊ ಅದೆಲ್ಲ ಆಡ್ತಾ ಬರ್ತಾ ಇದ್ದೀನಿ ನಾನು. ಈಗ ರ್ಯಾಂಕಿಂಗ್ ಟೂರ್ನಮೆಂಟ್ಸ್ ಬಗ್ಗೆ ಹೇಳಿದ್ರಿ. ಹಾಗೆ ನೋಡೋದಾದ್ರೆ ಈಗ ಇಂಡಿಯಾದಲ್ಲಿ ನಿಮ್ಮ ರ್ಯಾಂಕ್ ಏನಿದೆ? ಇವಾಗ ಅಂಡರ್ 19 ಡಬಲ್ಸ್ ಅಲ್ಲಿ ನಾನು ನಂಬರ್ 1 ಸೀಡ್ ಇದ್ದೀನಿ. ಮಿಕ್ಸ್ ಡಬಲ್ಸ್ ಅಲ್ಲಿ ನಂಬರ್ 2 ಸೀಡ್ ಇದ್ದೀನಿ. ಸಿಂಗಲ್ಸ್ ನಾನು ಸ್ಟಾಪ್ ಮಾಡಿದ್ದೀನಿ. ನಾನು ಫಸ್ಟ್ ಬರೀ ಸಿಂಗಲ್ಸ್ ಮತ್ತೆ ಡಬಲ್ಸ್ ಆಡ್ತಾ ಇದ್ದೆ. ಬಟ್ ಇವಾಗ ಅಸ್ಸಾಂ ಬಂದ್ಬಿಟ್ಟು ಯಾವ್ದಾದ್ರು 2 ಕ್ಯಾಟಗರಿ ತಗೋಬಹುದು. ಸೊ ನನ್ನ ಪರ್ಫಾರ್ಮೆನ್ಸ್ ಡಬಲ್ಸ್ ಅಲ್ಲಿ ಇದ್ದಿದ್ರಿಂದ ಅವರು ನನ್ನ ಡಬಲ್ಸ್ ಮತ್ತೆ ಮಿಕ್ಸ್ ಡಬಲ್ಸ್ ಶಿಫ್ಟ್ ಮಾಡಿದ್ದಾರೆ. ನಿಮಗೆ ಹೇಗೆ ಅನ್ಸುತ್ತೆ ಯಾವುದು ಬೆಸ್ಟ್ ಅಂತ? ನನಗೆ ಇವಾಗ ಡಬಲ್ಸ್ ಆಡ್ತಾ ಇರೋದ್ರಿಂದ ಡಬಲ್ಸ್ ಇಷ್ಟ ಆಗ್ತಾ ಇದೆ. ಬಟ್ ಸಿಂಗಲ್ಸ್ ಅಷ್ಟೊಂದು ವರ್ಷ ಆಡ್ಬಿಟ್ಟು ಸಿಂಗಲ್ಸ್ ನ ಬಿಡೋದಂದ್ರೆ ಇಟ್ ಇಸ್ ಅ ಲಿಟಲ್ ಸ್ಯಾಡ್. ನನ್ಗೆ ಸಿಂಗಲ್ಸ್ ತುಂಬಾ ಇಷ್ಟ ಇತ್ತು ಮುಂಚೆ ಆಡ್ಬೇಕು ಅಂತ. ಸೊ ಅದೊಂದು ಸ್ಯಾಡ್ ಪಾರ್ಟ್. ಅಲ್ಲ, ಮತ್ತೆ ಅವಕಾಶ ಸಿಗ್ಬಹುದು ಅದಕ್ಕೆ? ಅದು ತುಂಬಾ ಕಷ್ಟ, ಯಾಕಂದ್ರೆ ಡಬಲ್ಸಿಗೆ ಒಂದ್ಸತಿ ಶಿಫ್ಟ್ ಆದ್ಮೇಲೆ ಸಿಂಗಲ್ಸಿಗೆ ವಾಪಸ್ ಹೋಗೋದು ತುಂಬಾ ಕಷ್ಟ. ಯಾಕಂದ್ರೆ ಮೂವ್ಮೆಂಟ್ ಚೇಂಜ್ ಇರುತ್ತೆ, ಸ್ಟ್ರೋಕ್ಸ್ ಚೇಂಜ್ ಇರುತ್ತೆ. ಸೊ ಅದ್ ಫುಲ್ ಚೇಂಜ್ ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಈಗ ಪ್ರಸ್ತುತ ನಿಮ್ಮ ಡಬಲ್ಸ್ ಮತ್ತೆ ಮಿಕ್ಸ್ ಡಬಲ್ಸ್ ಪಾರ್ಟ್ನರ್ಸ್ ಯಾರು? ನನ್ ಡಬಲ್ಸ್ ಪಾರ್ಟ್ನರ್ ಬಾರುಣಿ ಪರ್ಶ್ವಾಲ್ ಅಂತ, ಹರಿಯಾಣದವಳು. ನನ್ ಮಿಕ್ಸ್ ಡಬಲ್ಸ್ ಪಾರ್ಟ್ನರ್ ಬಿಯಾನ್ ಜೇಸನ್ ಅಂತ, ಅವನು ಕೇರಳದವನು. ಅವನಪ್ಪ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಈಗ ಸಿಂಗಲ್ಸ್ ಆದ್ರೆ ನಮ್ಮ ಒಬ್ಬರದೇ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ ಕೋರ್ಟ್ ಬಂದಾಗ. ಹೌದು. ಡಬಲ್ಸ್ ಅಂದ ತಕ್ಷಣ ಇಬ್ರು ಕೂಡ ಕೋಆರ್ಡಿನೇಟ್ ಮಾಡ್ತಾ ಹೋಗ್ಬೇಕು. ಆ ಒಂದಿನ ಹೌದು. ನೀವು ಸ್ಟ್ರಾಂಗ್ ಆಗಿದ್ದು ನಿಮ್ಮ ಪಾರ್ಟ್ನರ್ ವೀಕ್ ಆಗಿದ್ದು, ಅಥವಾ ನಿಮ್ಮ ಪಾರ್ಟ್ನರ್ ಸ್ಟ್ರಾಂಗ್ ಇದ್ದು ನೀವು ವೀಕ್ ಆದ್ರೂ ಕೂಡ ಅವತ್ತಿನ ದಿನ ಚೆನ್ನಾಗಿರೋದಿಲ್ಲ. ಹೌದು. ಅದನ್ನ ಹೇಗೆ ಇಬ್ರು ಮೇಂಟೈನ್ ಮಾಡ್ತಾ ಹೋಗ್ತೀವಿ? ಸೊ ಅದು ಜಸ್ಟ್ ಟ್ರಸ್ಟ್ ಅಂಡ್ ಫೇತ್ ಪಾರ್ಟ್ನರ್ ಮೇಲೆ. ಒಂದೊಂದ್ ದಿನ ಮೇ ಬಿ ನಾನ್ ಚೆನ್ನಾಗ್ ಆಡೋದಿಲ್ಲ, ಒಂದಿನ ಮೇ ಬಿ ಅವಳು ಚೆನ್ನಾಗ್ ಆಡೋದಿಲ್ಲ. ಸೊ ಆ ಟೈಮಲ್ಲಿ ಇಬ್ರು ಸಪೋರ್ಟ್ ಮಾಡ್ಕೊಂಡು ಆಡ್ಬೇಕು. ಇಟ್ಸ್ ಲೈಕ್ ಜಸ್ಟ್ ದಟ್ ಸಪೋರ್ಟ್ ವಿಚ್ ಯು ಹ್ಯಾವ್ ಟು ಗಿವ್ ಯುವರ್ ಪಾರ್ಟ್ನರ್. ನಾನ್ ಇದ್ದೀನಿ, ನೀನ್ ಆಡು, ಎಷ್ಟಾಗುತ್ತೆ ಆಡು, ನಾನ್ ಕವರ್ ಮಾಡ್ಕೊಂಡು ಆಡ್ತೀನಿ. ನೀನ್ ಜಸ್ಟ್ ಶಟಲ್ ನ ಆ ಕಡೆ ಕೋರ್ಟಿಗೆ ಹಾಕು, ನಾನ್ ಬೇರೆಲ್ಲ ಆಡ್ತೀನಿ. ಸೊ ಇಟ್ ಇಸ್ ಕಾಮನ್ ಡಬಲ್ಸ್ ಅಲ್ಲಿ. ಇಟ್ ಇಸ್ ವೆರಿ ಕಾಮನ್. ಒಂದಿನ ಪಾರ್ಟ್ನರ್ ಆಡೋದಿಲ್ಲ, ಒಂದಿನ ನಾವು ಆಡೋದಿಲ್ಲ. ಸೊ ಇಟ್ಸ್ ನಾಟ್ ಅ ಬಿಗ್ ಡೀಲ್. ವಿ ಹ್ಯಾವ್ ಟು ಡೀಲ್ ವಿತ್ ಇಟ್ ಸಮ್ಟೈಮ್ಸ್. ಏನು ಮಾಡಕ್ ಆಗಲ್ಲ. ಈಗ ಇಷ್ಟು ದಿನ ನೀವು ಸಿಂಗಲ್ಸ್ ಅಲ್ಲೇ ಟೂರ್ನಮೆಂಟ್ ಹೋಗ್ತಾ ಇದ್ರಿ, ಡಬಲ್ಸ್ ಟೂರ್ನಮೆಂಟ್ ಭಾಗವಹಿಸಿದ್ರ? ನಾನು ಸಿಂಗಲ್ಸ್ ಮತ್ತೆ ಡಬಲ್ಸ್ 2 ಆಡ್ತಾ ಇದ್ದೆ. ಬಟ್ ಪರ್ಫಾರ್ಮೆನ್ಸ್ ಜಾಸ್ತಿ ನಂದು ಡಬಲ್ಸ್ ಅಲ್ಲಿ ಇರ್ತಿತ್ತು. ಈಗ ಮುಂದಿನ ದಿನಗಳಲ್ಲಿ ಯಾವ ಟೂರ್ನಮೆಂಟ್ ಇದೆ? ಏಪ್ರಿಲ್ ಎಂಡಿಂಗ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದೆ. ಅದು ಸೆಲೆಕ್ಷನ್ ಟೂರ್ನಮೆಂಟ್, ಅದು ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆ. ಸೊ ಆ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇಸ್ ಗೋಯಿಂಗ್ ಟು ಬಿ ಹೆಲ್ಡ್ ಇನ್ ಜಪಾನ್ ದಿಸ್ ಇಯರ್. ಸೊ ಅದಕ್ಕೊಂದು ಸೆಲೆಕ್ಷನ್ ಟೂರ್ನಮೆಂಟ್ ಏಪ್ರಿಲ್ ಅಲ್ಲಿ ಇದೆ. ಈಗ ಹೇಗ್ ನಡೀತಿದೆ ಅದರ ತಯಾರಿ? ಚೆನ್ನಾಗಿ ನಡೀತಿದೆ. ಇವಾಗ ಆಫ್ ಸೀಸನ್ ನಡೆಯುತ್ತಿರೋದ್ರಿಂದ ಅವರು ಹೆವಿ ಸೆಷನ್ ಮಾಡಿಸ್ತಾ ಇದ್ದಾರೆ, ನಮಗೆ ರೆಡಿ ಮಾಡಿಸ್ತಾ ಇದ್ದಾರೆ ಚೆನ್ನಾಗಿ ಆಡಕ್ಕೆ. ನೋಡ್ಬೇಕು ನಾವು ಹೆಂಗ್ ಆಡ್ತೀವಿ ಅಲ್ಲಿ ಹೋಗ್ಬೇಕು ಅಂತ. ಈಗ ಯಾವುದೇ ಸ್ಪೋರ್ಟ್ಸ್ ನಾವು ತಗೊಂಡ್ರು ಕೂಡ ಅದರಲ್ಲಿ ನಮಗೆ ಇಂಜುರೀಸ್ ಕನ್ಸರ್ನ್ ಇದ್ದೇ ಇರುತ್ತೆ. ಹಾಗೆ ಈ ಒಂದು ಸ್ಪೋರ್ಟ್ಸ್ ಬಂದಾಗ ಯಾವ ರೀತಿ ಇಂಜುರೀಸ್ ಇರುತ್ತೆ, ಅದನ್ನ ಹೇಗೆ ರಿಕವರ್ ಮಾಡ್ಕೊಂತಾ ಬರ್ತೀರಿ? ಸೊ ಬ್ಯಾಡ್ಮಿಂಟನ್ ಅಲ್ಲಿ ಮೋಸ್ಟ್ಲಿ ಶೋಲ್ಡರ್ ಇಂಜುರಿ ಆಗ್ಬೋದು, ಇಲ್ಲೋದ್ರೆ ನೀ ಆರ್ ಆಂಕಲ್ ಟ್ವಿಸ್ಟ್, ಬ್ಯಾಕ್ ಇಂಜುರಿ ಎಲ್ಲಾ ಗೇಮ್ ಅಲ್ಲೂ ಇರುತ್ತೆ. ಇಟ್ ಇಸ್ ವೆರಿ ಆಫನ್ ಇನ್ ಇಟ್ ಇಸ್ ವೆರಿ ಕಾಮನ್ ಸ್ಪೋರ್ಟ್ಸ್ ಅಲ್ಲಿ ಇಂಜುರಿ.
ಬಟ್ ಅದನ್ನ ಮೇ ಬಿ ವಿ ಕ್ಯಾನ್ ಪ್ರಿವೆಂಟ್ ಇಟ್ ಬೈ ಸ್ಟ್ರೆಂಥನಿಂಗ್ ಆರ್ ರಿಹ್ಯಾಬ್. ಇವಾಗ ಇಂಜುರಿ ಆಯ್ತು ಅಂದ್ರೆ ಇಂಜುರಿ ಆದ್ಮೇಲೆ ನೆಕ್ಸ್ಟ್ ಬರೋದು ರಿಹ್ಯಾಬ್. ಸೊ ರಿಹ್ಯಾಬ್ ಆದ್ಮೇಲೆ ವಿ ಡು ಸ್ಟ್ರೆಂಥನಿಂಗ್, ದೆನ್ ಓನ್ಲಿ ನಮಗೆ ಆಡಕ್ ಬಿಡ್ತಾರೆ ಅವರು. ವಿತೌಟ್ ರಿಹ್ಯಾಬ್ ಅಂಡ್ ಸ್ಟ್ರೆಂಥನಿಂಗ್ ನಮಗೆ ಆಡಕ್ ಬಿಡೋದಿಲ್ಲ. ಸೊ ಅದೊಂದು. ಅದ್ ಬಿಟ್ರೆ ಎವ್ರಿ ಡೇ ಪ್ರಿವೆನ್ಷನ್ ಮಾಡಿಸ್ತಾರೆ ನಮಗೆ ಇಲ್ಲಿ. ಲೈಕ್ ಸ್ಟೆಬಿಲಿಟಿ ಆಯ್ತು, ಆಂಕಲ್ ಸ್ಟೆಬಿಲಿಟಿ, ಬ್ಯಾಲೆನ್ಸ್, ಜಂಪಿಂಗ್, ಆ ತರ. ಈಗ ನೀವು ಕೋರ್ಟಿಗೆ ಹೋಗುವಾಗ ನಿಮ್ಮ ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್ ಥಿಂಕ್ ಏನು? ಯಾವಾಗ್ಲೂ ಹೋಗ್ಬೇಕಂದ್ರೆ ಒಂದೇ ಮೈಂಡ್ ಅಲ್ಲಿ ಇರುತ್ತೆ, ಇವತ್ತಿನ ಸೆಷನ್ ಫುಲ್ ಆಡ್ಬೇಕು, ಬೇರೆ ಏನು ಮನ್ಸಿಗೆ ಬರಬಾರ್ದು. ಲೈಕ್ ವಾಟ್ ಎವರ್ ಇಸ್ ಹ್ಯಾಪನ್ ಔಟ್ಸೈಡ್ ದ ಕೋರ್ಟ್ ಶುಡ್ ರಿಮೇನ್ ಔಟ್ಸೈಡ್ ಓನ್ಲಿ. ಇವಾಗ ಕೋರ್ಟಿಗೆ ಬಂದ್ಮೇಲೆ ಏನಕ್ ಬಂದಿದೀವಿ ಅಂತ ಯೋಚನೆ ಇರ್ಬೇಕು ನಮ್ಗೆ. ಸೊ ಆ ಟೈಮ್ ಅಲ್ಲಿ ಫುಲ್ ಆಟ ಆಡ್ಬಿಟ್ಟು ಅಂಡ್ ದ ರೆಸ್ಟ್ ಇಸ್ ಲೈಕ್ ಔಟ್ಸೈಡ್ ದ ಕೋರ್ಟ್ ಓನ್ಲಿ. ಈಗ ಕೋರ್ಟ್ ಅಲ್ಲಿ ಬಂದ ಮೇಲೆ ಈಗ ನಿಮ್ಮ ಗೇಮ್ ಅಲ್ಲಿ ನಿಮ್ಮ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು? ನನ್ ಸ್ಟ್ರೆಂತ್ ಏನಂದ್ರೆ ಫ್ರಂಟ್ ಅಲ್ಲಿ ನಾನ್ ಚೆನ್ನಾಗ್ ಆಡ್ತೀನಿ. ಸೊ ಮೈ ಪಾರ್ಟ್ನರ್ ಇಸ್ ಗುಡ್ ಅಟ್ ದ ಬ್ಯಾಕ್. ಸೊ ಅವಳು ಹಿಂದೆ ಮೋಸ್ಟ್ಲಿ ಕವರ್ ಮಾಡ್ಕೊಂಡು ಆಡ್ತಾಳೆ, ನಾನ್ ಮುಂದೆಯಿಂದ ಪ್ರೆಷರ್ ಹಾಕ್ಬಿಟ್ಟು ಅವಳಿಗೆ ಓಪನಿಂಗ್ ಕ್ರಿಯೇಟ್ ಮಾಡ್ಬಿಟ್ಟು ಕೊಡ್ತೀನಿ. ಸೇಮ್ ಮಿಕ್ಸ್ ಅಲ್ಲೂ ಸೇಮ್ ನಾನ್ ಫ್ರಂಟ್ ಅಲ್ಲಿ ಆಡ್ತೀನಿ, ಓಪನಿಂಗ್ ಕ್ರಿಯೇಟ್ ಮಾಡ್ಬಿಟ್ಟು ಪಾರ್ಟ್ನರಿಗೆ ಕೊಡ್ತೀನಿ. ಅಂಡ್ ನನ್ ವೀಕ್ನೆಸ್ ಅಂದ್ರೆ ಮೇ ಬಿ ಬ್ಯಾಕ್ ಕೋರ್ಟ್ ಇಂದ ಕಂಟಿನ್ಯೂಸ್ ಸ್ಮ್ಯಾಶ್ ಹೊಡಿಯೋದು. ನಾನ್ ಜಾಸ್ತಿ ಸ್ಮ್ಯಾಶ್ ಹೊಡೆದು ಆಡಲ್ಲ, ಬಿಕಾಸ್ ಐ ಲೈಕ್ ಟು ಪ್ಲೇ ಕಂಟ್ರೋಲ್ ಗೇಮ್. ಸೊ ನಾನ್ ಆಪರ್ಚುನಿಟಿ ಸಿಗುವಾಗ ಮಾತ್ರ ಹೊಡಿಯೋದು. ಐ ಥಿಂಕ್ ಅದನ್ನ ಇಂಪ್ರೂವ್ ಮಾಡ್ಬೇಕು ನಾನು. ಸಮ್ಟೈಮ್ಸ್ ಯಾವಾಗ ಚಾನ್ಸ್ ಸಿಗುತ್ತೆ ಅವಾಗ ಹೋಗ್ಬಿಟ್ಟು ಐ ಶುಡ್ ಪುಟ್ ಪ್ರೆಷರ್ ಆನ್ ದಿ ಅಪೋನೆಂಟ್ ಅಂತ. ಐ ಟ್ರೈ ಟು ಪ್ಲೇ ಮೋರ್ ಸೇಫ್ ಗೇಮ್. ಗ್ಯಾಪ್ ಶಾಟ್ಸ್ ಗಳು ತುಂಬಾ ಹಾಕ್ತಿರ್ತೀರಿ? ಹೌದು, ನಾನ್ ಮೋಸ್ಟ್ಲಿ ತುಂಬಾ ಸೇಫ್ ಆಡಕ್ ಟ್ರೈ ಮಾಡ್ತೀನಿ. ಸೊ ಅದೊಂದು ಚೇಂಜ್ ಮಾಡ್ಬೇಕು, ನನ್ ಪ್ರೆಷರ್ ಹಾಕಕ್ ಕಲಿಬೇಕು. ಅದು ಕೂಡ ವರ್ಕೌಟ್ ಮಾಡ್ತಾ ಇದೀರ ಅದ್ರ ಮೇಲೆ? ಹೌದು ಹೌದು. ಈಗ ಪ್ರತಿಯೊಂದು ಗೇಮ್ ಅಲ್ಲೂ ಕೂಡ ಒಬ್ಬೊಬ್ಬ ಯಾರಾದ್ರೂ ರೋಲ್ ಮಾಡೆಲ್ ಇರ್ತಾರೆ. ಹಾಗೆ ನಿಮ್ಗೆ ಈ ಗೇಮ್ ಅಲ್ಲಿ ಯಾರು ರೋಲ್ ಮಾಡೆಲ್? ನಾನ್ ಮುಂಚೆನೆ ಹೇಳ್ದಂಗೆ ನನಗೆ ರೋಲ್ ಮಾಡೆಲ್ ಅಪ್ಪನೇ ಇದ್ರು. ಇಟ್ಸ್ ಆಲ್ವೇಸ್ ಬೀನ್ ಹಿಮ್. ಬಟ್ ಹಂಗೆ ಇಂಟರ್ನ್ಯಾಷನಲ್ ಇದ್ರಲ್ಲಿ ನೋಡ್ಬೇಕು ಅಂದ್ರೆ ಬಿಕಾಸ್ ಐ ಯೂಸ್ ಟು ಪ್ಲೇ ಸಿಂಗಲ್ಸ್ ಬಿಫೋರ್, ಇಟ್ ಯೂಸ್ ಟು ಬಿ ಕ್ಯಾರೋಲಿನಾ ಮರೀನ್. And then doubles ಅಲ್ಲಿ it used to be Kevin Sanjay and Marcus Gideon. ಅದ್ ಬಿಟ್ರೆ I've not thought about anyone else. ಎಲ್ಲಿಯಾದ್ರೂ ಟೂರ್ನಮೆಂಟ್ ಅಲ್ಲಿ ಅವರನ್ನ ನೇರವಾಗಿ ಭೇಟಿಯಾಗೋ ಅವಕಾಶ ಸಿಕ್ಕಿತಾ? ಇಲ್ಲ. ಕಾಯ್ತಾ ಇದ್ದೀರಿ? ಬಟ್ ನಾನ್ ಬೇರೆಯವ್ರನ್ನ ಮೀಟ್ ಮಾಡಿದೀನಿ, ಲೈಕ್ ಪ್ರಕಾಶ್ ಪಡ್ಕೋನ್ ಸರ್, ವಿಮಲ್ ಕುಮಾರ್ ಸರ್, ಮತ್ತೆ ಮತಾಯಸ್ ಬೋ, and ಸಾತ್ವಿಕ್ ಸಾಯಿರಾಜ್, ಅಶ್ವಿನಿ ಪೊನ್ನಪ್ಪ. ಈಗ ಹೇಳಿದ್ರೆ ಈ ಕ್ರೀಡೆಗೆ ಮೊದಲು ತಂದೆಯವರು ಆಡ್ತಾ ಇದ್ರು, ಆದ್ರೆ ಆ ಕಾಲದಲ್ಲಿ ಅಷ್ಟೊಂದು ಅವ್ರಿಗೆ ಸಪೋರ್ಟ್ ಆಗ್ಲಿ ಫೆಸಿಲಿಟಿ ಇರ್ಲಿಲ್ಲ ಅಂತ ಹೇಳಿ. ಈಗ ಈ ಒಂದು ಕ್ರೀಡೆಗೆ ಇದೊಂತಲ್ಲ, ಒಟ್ಟು ಭಾರತದಲ್ಲಿ ಕ್ರೀಡೆಗೆ ಹೇಗಿದೆ ಸಪೋರ್ಟ್? ಸ್ಪೋರ್ಟ್ಸಿಗೆ ಸಪೋರ್ಟ್ ಇವಾಗ ಇಟ್ ಇಸ್ ಲೈಕ್ ಚೇಂಜ್ ಆಗ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವ ಸಪೋರ್ಟ್ ಕ್ರಿಕೆಟಿಗೆ ಸಿಗ್ತಾ ಇದೆ ಆ ಸಪೋರ್ಟ್ ಬೇರೆ ಸ್ಪೋರ್ಟ್ಸಿಗಿಲ್ಲ. ಸೊ ರೀಸೆಂಟ್ ಆಗಿ ಲಕ್ಷ್ಯ ಸೇನ್ ಆಲ್ ಇಂಗ್ಲೆಂಡ್ ಅಲ್ಲಿ ಸಿಲ್ವರ್ ಮಾಡ್ಬಿಟ್ಟು ಬಂದ, ಬಟ್ ಅಷ್ಟೊಂದು ರೆಕಗ್ನಿಷನ್ ಸಿಗ್ಲಿಲ್ಲ. ಬಟ್ ಇಫ್ ಇಟ್ ವಾಸ್ ಕ್ರಿಕೆಟ್ it would have been something else. So I think there we are lacking. Maybe cricket ನೋಡೋ ತರನೇ ಬೇರೆ ಸ್ಪೋರ್ಟ್ ನಾನು ನೋಡಿದ್ರೆ there are so many other sports where people are performing. So many sports where the individual sports ಅಲ್ಲೂ ತುಂಬಾ perform ಮಾಡ್ತಾ ಇದ್ದಾರೆ, but they are not getting that recognition. ಹೌದು. ಸೊ ಆ ರೆಕಗ್ನಿಷನ್ ಸಿಕ್ಕಿದ್ರೆ ಮೇ ಬಿ ನಮಗೆ ಪುಷ್ ಮಾಡುತ್ತೆ ಅದು ಟು ಪರ್ಫಾರ್ಮ್ ಈವನ್ ಬೆಟರ್. So I feel that one thing needs to be changed. ಈಗ ಒಬ್ಬ ಕ್ರೀಡಾಪಟು ಕ್ರೀಡೆಗೆ ಬಂದಾಗ ಆರಂಭದ ದಿನಗಳು ತುಂಬಾ ಕಷ್ಟವಾಗಿರುತ್ತೆ. ಅಂದ್ರೆ ಅವ್ರಿಗೆ ಈಗ ನೀವು ಹೇಳಿದಾಗೆ ಫೆಸಿಲಿಟೀಸ್ ಇರೋದಿಲ್ಲ ಅಥವಾ ಅವರ ಎಕ್ವಿಪ್ಮೆಂಟ್ಸ್ ತಗೊಳ್ಳಿಕ್ಕೆ ಕಷ್ಟ ಇರುತ್ತೆ. ಹಾಗೆ ಯಾವಾಗ ಒಂದು ಮಟ್ಟಕ್ಕೆ ಬಂದು ಸಾಧನೆ ಮಾಡ್ತಿರ್ತಾರೆ, ಒಂದು ರೆಕಗ್ನೈಸ್ ಆದ್ಮೇಲೆ ಕೆಲವು ಕಂಪನಿಗಳು ಇರ್ಬೋದು ಅಥವಾ ಕೆಲವು ಬ್ರ್ಯಾಂಡ್ಗಳು ಅವರನ್ನ ಹುಡ್ಕೊಂಡ್ ಬರ್ತಾರೆ. ಹಾಗೆ ನಿಮ್ಗೆ ಯಾವ್ದಾದ್ರು ಆಫರ್ ಬಂದಿದ್ಯಾ? ನನಗೆ ಕರೆಂಟ್ಲಿ ಇವಾಗ NHPC ಅಂತ ಒಂದು ಸ್ಕಾಲರ್ಶಿಪ್ ಇದೆ. ಅದ್ ಬಿಟ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಒಂದು ಸ್ಕಾಲರ್ಶಿಪ್ ಇದೆ. ಈಗ ಇದೇ ಸ್ಪೋರ್ಟ್ಸ್ ಅಲ್ಲಿ ನೀವು ಮುಂದುವರಿಯೋ ಒಂದು ಕನಸನ್ನ ಕಾಣ್ತಿದ್ರಿ, ನಿಮ್ಮ ಗುರಿ ಏನು? My dream is to create history in the field of badminton.
ಸೊ ಯಾರು ಮಾಡದಿರೋದ್ನ ನಾನ್ ಮಾಡ್ಬೇಕು ಅಂತ ಇದ್ದೀನಿ. ಮೇ ಬಿ ಲೈಕ್ ವೆನ್ 3 Olympic gold or maybe 3 All England medals, ಆ ತರ ಸಮಥಿಂಗ್ ವಿಚ್ ನೋಬಡಿ ಹ್ಯಾಸ್ ಡನ್ ಟಿಲ್ ಟುಡೇ. 3 ಅಲ್ದಿದ್ರು ಒಂದು ಒಲಿಂಪಿಕ್ ಗೆದ್ರು ಕೂಡ ಅದೇ ಹಿಸ್ಟ್ರಿ ಆಗ್ತಾ ಹೋಗುತ್ತೆ ಗೋಲ್ಡ್ ಅಲ್ಲಿ. ಈಗ ನೀವು ಹೇಳಿದಾಗ ಒಂದು ಕ್ರೀಡಾ ಒಂದು ವಲಯ ಇತ್ತು ನಿಮ್ಮ ಕುಟುಂಬದಲ್ಲಿ, ಹಾಗಾಗಿ ನಿಮಗೆ ಅದು ಕೂಡ ಒಂದು ಸಹಕಾರಿ ಆಗ್ತಾ ಬಂತು ಅಂತ ಹೇಳಿ. ಈಗ ಬೇರೆ ಬಹಳಷ್ಟು ಜನ ಇರ್ತಾರೆ, ಅಂದ್ರೆ ಅವ್ರಿಗೊಂದು ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ, ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಏನ್ ಕಿವಿ ಮಾತು ಹೇಳಿಕ್ ಬಯಸ್ತೀರಿ? It's just that if you like to do something, sports ಆಗಿರ್ಲಿ ಅಥವಾ ಬೇರೆ ಏನಾದ್ರೂ ಆಗಿರ್ಲಿ, I think they should just tell their parents that ನನಗೆ ಇದು ಇಷ್ಟ ಇದೆ, I want to do this, I want to take this as a career option. And I feel parents ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, because you have just one life and ಆ ಲೈಫ್ ನ ನಾವು ಫುಲ್ ಆಗಿ live ಮಾಡ್ಬೇಕು. ಏನಾದ್ರೂ ಪೇರೆಂಟ್ಸು ಸಪೋರ್ಟ್ ಮಾಡ್ಬೇಕು, ಮಕ್ಳುನು ಅವ್ರ ಡ್ರೀಮ್ಸ್ ನ ಹೇಳ್ಕೋಬೇಕು, ನನ್ಗೆ ಇದ್ ಮಾಡ್ಬೇಕು. ಅಂಡ್ ಪೇರೆಂಟ್ಸ್ ಫೋರ್ಸ್ ಮಾಡ್ಬಾರ್ದು, ನೀನ್ ಡಾಕ್ಟರೇ ಆಗ್ಬೇಕು, ನೀನ್ ಇಂಜಿನಿಯರೇ ಆಗ್ಬೇಕು. ಮೇ ಬಿ ದಟ್ ಚೈಲ್ಡ್ ಮೇ ನಾಟ್ ಲೈಕ್ ಟು ಬಿಕಮ್ ಅ ಡಾಕ್ಟರ್, ಮೇ ಬಿ ಹಿ ವಾಂಟ್ಸ್ ಟು ಬಿಕಮ್ ಸಮಥಿಂಗ್ ಎಲ್ಸ್. ಸೊ ಅವರು ನೋಡ್ಬಿಟ್ಟು ಸಪೋರ್ಟ್ ಮಾಡಿದ್ರೆ ಮೇ ಬಿ ದೇ ಮೈಟ್ ಬಿಕಮ್ ದ ಬೆಸ್ಟ್ ಇನ್ ದಟ್ ಫೀಲ್ಡ್. ಸಪೋರ್ಟ್ ಮಾಡಿದ್ರೆ ಇಟ್ಸ್ ಗುಡ್. ಹೌದು, ಒಳ್ಳೆ ಮಾತು ಹೇಳಿದ್ರೆ. ಯಾಕಂತ ಹೇಳಿದ್ರೆ ಎಲ್ಲಾ ಮಕ್ಕಳು ಒಂದೇ ಆಗಿರೋದಿಲ್ಲ, ಎಲ್ಲರ ಕನಸು ಒಂದೇ ಆಗಿರೋದಿಲ್ಲ. ಅವರವರ ಕನಸುಗಳಿಗೆ ಅವರ ಪೋಷಕರು ಯಾವ ರೀತಿ ಆಸಕ್ತಿಯನ್ನ ಮತ್ತೆ ಅವ್ರಿಗೆ ಪ್ರೋತ್ಸಾಹನ ಕೊಡ್ತಾರೆ, ಮತ್ತೊಂದಿನ ಅವರು ಏನಾರ ಒಂದು ಸಾಧನೆಯನ್ನ ಮಾಡ್ತಾರೆ ಅಂತ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ, ಉತ್ತಮವಾದಂತಹ ಹಾದಿಯಲ್ಲಿ ಹೋಗ್ತಿದ್ದೀರಿ. ಈಗಾಗಲೇ ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಿ, ಪದಕಗಳನ್ನ ಗೆದ್ದಿದ್ದೀರಿ. ಎಷ್ಟು ಪದಕಗಳು ಈಗ ಸಿಕ್ಕಿರ್ಬೋದು ಒಂದು ಅಂದಾಜು? ಬರೀ ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಕೌಂಟ್ ಮಾಡಿದ್ರೆ ಇರ್ಬೋದು 50 ಹತ್ರ ಇರ್ಬೋದು, ಗೊತ್ತಿಲ್ಲ ನನಗೆ ಕರೆಕ್ಟ್ ಆಗಿ. ಇರ್ಬೋದು. ಓಕೆ. ಹಾಗೆ ದೇವರ ನಿಮ್ಮ ಕನಸಿನಂತೆ ಒಲಿಂಪಿಕ್ ಬರ್ಲಿ ಅಥವಾ ಎಲ್ಲೆಲ್ಲ ಓಪನ್ ಸೀರೀಸ್ ಇದೆ ಇಂಟರ್ನ್ಯಾಷನಲ್ ಲೆವೆಲ್, ಅದೆಲ್ಲದಲ್ಲೂ ನೀವು ಭಾಗವಹಿಸಿ ಪದಕವನ್ನ ಗೆಲ್ಲಿ ದೇಶಕ್ಕೆ, ರಾಜ್ಯಕ್ಕೆ ಹಾಗೆ ಕೊಡಗಿಗೂ ಕೂಡ ಕೀರ್ತಿಯನ್ನ ತನ್ನಿ ಅಂತ ನಾವು ಇದೇ ಸಂದರ್ಭದಲ್ಲಿ ಹಾರೈಸಿದ್ವಿ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕೇಳುಗರೆ, ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮದಲ್ಲಿ ಕೊಡಗಿನ ಭರವಸೆಯ ಬ್ಯಾಡ್ಮಿಂಟನ್ ತಾರೆ ಬೊಪ್ಪಂಡ ದಿಯಾ ಭೀಮಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ರೀಡಾ ಪ್ರತಿಭೆಯ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.